ಬೇರೆ ರಾಜ್ಯಗಳಲ್ಲಿ ಈ ಕೋವಿಡ್-19 ಬಂದ ಮೇಲೆ ಅವರು ಈ ವಲಸೆ ಕಾರ್ಮಿಕರು ಮತ್ತೆ ಅಸಂಘಟಿತ ಕಾರ್ಮಿಕರು ಇದಾರಲ್ಲ, ಇವ್ರ ಬಗ್ಗೆ ಏನೇನು ಕ್ರಮಗಳು ತಗೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತರಿಸ್ಕೊಂಡು ಆ ರೀತಿ ಯಾರು ಮಾಡಬೇಕು. ಅದನ್ನ ಮಾಡ್ತಾ ಇಲ್ಲ. ಇವತ್ತು ರೈಲ್ವೆ ಮೂಲಕ ಬೇರೆ ರಾಜ್ಯಗಳಿಗೆ ವಲಸೆ ಕಾರ್ಮಿಕರು ಅವರವರ ಊರುಗಳಿಗೆ ಹೋಗ್ಬೇಕು ಅಂತೇಳಿ ಅವರು ಬಯಸಿದ್ದಾರೆ. ಮತ್ತೆ ಸರ್ಕಾರದ ಮೇಲೆ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ದಾರೆ. ನಾವು ನಿನ್ನೆ ಒಂದು ಮನವಿ ಕೊಟ್ಟು ಚೀಫ್ ಸೆಕ್ರೆಟರಿಗೆ ಒತ್ತಾಯ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಗೊಂದಲ ಇದೆ. ರೈಲ್ವೆ ಮೂಲಕ ಈ ಕಾರ್ಮಿಕರನ್ನ ಕಳಿಸುವಾಗ ಅವರ ರೈಲ್ವೆ ಟಿಕೆಟ್ ಕೇಂದ್ರ ಸರ್ಕಾರ ಕೊಡಬೇಕಾ ರಾಜ್ಯ ಸರ್ಕಾರ ಕೊಡಬೇಕಾ ಅಂತಕ್ಕಂಥ ಗೊಂದಲ ಇದೆ. ಇದು ಕೂಡಲೇ ಬಗೆಹರಿಸಬೇಕು. ಕೇಂದ್ರ ಸರ್ಕಾರನೇ ಕೊಡಬೇಕು ಇದನ್ನು ನನ್ನ ಪ್ರಕಾರ. ಬಿಕಾಸ್ ರೈಲ್ವೆ ಇಸ್ ಕಮಿಂಗ್ ಅಂಡರ್ ಗವರ್ಮೆಂಟ್ ಆಫ್ ಇಂಡಿಯಾ. ಇಲ್ಲ ನಾವು 80 ಕೊಡ್ತೀವಿ, ನೀವು 20 ಕೊಡಿ, ಇಲ್ಲ 85 ಕೊಡ್ತೀವಿ, ನೀವು 15 ಕೊಡಿ, ಈ ತರ ಚೌಕಾಸಿ ಮಾಡೋದಿದೆಯಲ್ಲ. ಈ ಸರ್ಕಾರಕ್ಕೆ ಕಾರ್ಮಿಕರ ಬಗ್ಗೆ ಇರ್ತಕ್ಕಂಥ ಇವರ ಕಾಳಜಿ ಏನು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೀವು ವಿಮಾನದಿಂದ ಬೇರೆ ಬೇರೆ ದೇಶದಲ್ಲಿರೋರು ಕರ್ಕೊಬತ್ತೀರಿ, ಅವ್ರಿಗೆ ಫ್ರೀಯಾಗಿ ಏರ್ ಫೇರ್ ಕೊಟ್ಟು ಎಲ್ಲ ಕರ್ಕೊಬತ್ತೀರಿ. ಇಲ್ಲಿ ರೈಲ್ವೆನಲ್ಲಿ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ಯಾಕೆ ಎಣಿಸ್ತಾ ಇದ್ದೀರಿ? ಇಟ್ಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. ನಮ್ಮ ರಾಜ್ಯದಿಂದ CSR ಫಂಡ್ನಿಂದ ಕೈಗಾರಿಕೋದ್ಯಮಿಗಳು ಮತ್ತೆ ಬೇರೆ ವ್ಯಾಪಾರಿಗಳು, ದಾನಿಗಳು 1,500 ಕೋಟಿಗೂ ಹೆಚ್ಚು ದುಡ್ಡು ಹೋಗಿದೆ PM ಕೇರ್ಗೆ. ಅದರಲ್ಲಿ ಸ್ವಲ್ಪ ಖರ್ಚು ಮಾಡ್ರಪ್ಪ. ನಮ್ಮ ರಾಜ್ಯದಿಂದ ಜನರೇಟ್ ಆಗಿರ್ತಕ್ಕಂಥ ದುಡ್ಡು ಅದು. ಪ್ರೈಮ್ ಮಿನಿಸ್ಟರ್ PM ಕೇರ್ ಅದಕ್ಕೆ ಹೋಗಿದೆಯಲ್ಲ, ಅದಕ್ಕೆ ಖರ್ಚು ಮಾಡಿ. ಸೊ ಇದನ್ನು ಕೂಡಲೇ ಕೇಂದ್ರ ಸರ್ಕಾರ ಶುಡ್ ಕಮ್ ಔಟ್ with a specific statement without any confusion. See, ರೈಲ್ವೆ ಗೆ ತಗಲ್ತಕ್ಕಂಥ ಎಲ್ಲ ವೆಚ್ಚವನ್ನು ಕೂಡ ಕೇಂದ್ರ ಸರ್ಕಾರನೇ ಭರಿಸ್ತೀವಿ ಅಂತೇಳಿ ದೇ ಶುಡ್ ಮೇಕ್ ಎ ಸ್ಟೇಟ್ಮೆಂಟ್. ಪಾಪ ಜನರು ಇವತ್ತು ರಾಜ್ಯ ಸರ್ಕಾರ ಹೇಗೆ ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರಲ್ಲ, ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವಲಸೆ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಅವ್ರನ್ನ ಇಲ್ಲಿ ಬರ್ರಿ ಅಂತಾರೆ, ಬಸ್ ಸ್ಟ್ಯಾಂಡಿಗೆ ಬರ್ರಿ ಅಂತಾರೆ, ಅಲ್ಲಿಂದ ಪ್ಯಾಲೇಸ್ ಗ್ರೌಂಡ್ ಬರ್ರಿ ಅಂತಾರೆ, ಅಲ್ಲಿಂದ ಇನ್ನೆಲ್ಲಿಗೋ ಆ ಕಡೆ ನೆಲಮಂಗಲ, ಇದು ಎಂತದ್ದು ಅಲ್ಲ, ಇದು ಕೈಗಾರಿಕೆ ಕ್ಷೇತ್ರ ಇದೆಯಲ್ಲ, ಯಾವುದು ಪೀಣ್ಯ ಕೈಗಾರಿಕಾ ಕ್ಷೇತ್ರ ಕಡೆ ಬರಿ ಅಂತಾರೆ. ಪಾಪ ನೆನ್ನೆಯಿಂದ ನಾನು ನೋಡ್ತಾ ಇದ್ದೀನಿ,
ಇಲ್ಲಿಂದ ಆ ಕಡೆಗೆ ಅಲಿತಾರೆ, ಆ ಕಡೆ ಈ ಕಡೆಗೆ ಅಲಿತಾರೆ. ಇವ್ರನ್ನ ಒಂಥರ ಫುಟ್ಬಾಲ್ ಮಾಡ್ದಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವ್ರು. ಪಾಪ ನಾನು ಮೊನ್ನೆ ಅಲ್ಲಿ ಹೋಗಿದ್ದ ಕೇಳಿದೆ ನಾನು, ಆ ಗದಗ್ನವರು ಹಾವೇರಿಯವರು ಇಡೀ ರಾತ್ರಿಯೆಲ್ಲ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ದಾರೆ. ಬೆಳಗಾಂನವರು ಹೆಣ್ಮಕ್ಳು, ಗರ್ಭಿಣಿ ಸ್ತ್ರೀಯರು, ಮಕ್ಕಳಿರ್ತಕ್ಕಂಥವ್ರು, ಅವ್ರಿಗೊಂದು KSRTC ಸ್ಟಾಫ್ಗೆ ಹೇಳಿ ಆಯಾ ಜಿಲ್ಲೆನಲ್ಲಿ ಅವ್ರನ್ನ ಕ್ಯೂ ನಿಲ್ಲಿಸಿ ಅಂತರ ಕಾಪಾಡ್ಕೊಂಡು ಅಲ್ಲಿಗೆ ಎಷ್ಟು ಬಸ್ ಬೇಕಾಗ್ತದೆ ಬೆಳಗಾಂಗೆ ಹೋಗೋರಿಗೆ, ಅಥವಾ ಬೆಳಗಾಂಗೆ ಹೋಗೋ ಹಾದಿಲಿ ಹೋಗ್ತಕ್ಕಂಥ ಹಾವೇರಿ, ರಾಣೆಬೆನ್ನೂರು, ಹುಬ್ಳಿ, ಧಾರವಾಡ, ಬೆಳಗಾಂ ಈ ಭಾಗದಲ್ಲಿ ಹೋಗ್ತಕ್ಕಂಥ ಜನರಿಗೆ ಒಂದೇ ದಾರಿನಲ್ಲಿ ಇರ್ತದೆ, ಅದು ನ್ಯಾಷನಲ್ ಹೈವೇ. ಅವ್ರಿಗೊಂದ್ ಕಡೆ ಇರ್ಲಿಕ್ಕೆ ಹೇಳಿ, ನಿಗದಿತ ಸ್ಥಳದಲ್ಲಿ ಇರ್ಲಿಕ್ಕೆ ಹೇಳಿ, ಅಲ್ಲಿಂದ ಅವ್ರು ಕಳಿಸ್ಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಅದು ಏನು, ನಾವು ಒತ್ತಡ ಹಾಕದ ಮೇಲೆ 1 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ ಚೆಕ್ ಕೊಟ್ಟ ಮೇಲೆ ಫ್ರೀಯಾಗಿ ಮಾಡ್ತೀವಿ ಅಂತಂದ್ರು. ಅದಕ್ಕೆ ಮೊದಲು ಟೂ ಅಂಡ್ ಫ್ರೋ ವಸೂಲು ಮಾಡಕ್ ಹೊರಟುಬಿಟ್ಟಿದ್ರು. ಇದನ್ನ ಸರಿಯಾಗಿ ನಿಭಾಯಿಸಕ್ಕಾಗಿಲ್ಲ ಇವ್ರ ಕೈನಲ್ಲಿ. ಐ ಡೋಂಟ್ ನೋ ವೆದರ್ ದೇರ್ ಇಸ್ ಎ ಗೌರ್ಮೆಂಟ್ ಆರ್ ನಾಟ್. ಸರ್ಕಾರ ಇದೆಯೋ ಇಲ್ಲವೋ ಅಂತಕ್ಕಂಥ ಇದಾಗ್ಬಿಟ್ಟಿದೆ. ಒಂದು ರೀತಿ ಅರಾಜಕತೆ ಆಗ್ತಾ ಇದೆ ರಾಜ್ಯದಲ್ಲಿ. ಬಹಳ ಎಷ್ಟಾಗ್ಬೋದು, ಎಲ್ಲ ಬಸ್ಸು ಇದೆಲ್ಲ ಮಾಡಿದ್ರು ಕೂಡ ಒಂದು 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಒಳಗಡೆ ಆಗ್ಬೋದು. 3 crores. Is it a big money for the government of India, government of Karnataka? ಅದು ರೈಲ್ವೆ ಚಾರ್ಜ್ 100 ಕೋಟಿ ಆಗ್ಬೋದು. Is it a very big money? ಎಂಟೈರ್ ಕಂಟ್ರಿಗೆ. ಇದನ್ನ ಕೊಡದೇನೆ ನನ್ನ ಪ್ರಕಾರ ಆ PM ಕೇರ್ಗೆನೆ ಒಂದು ಮೋರ್ ದನ್ 20,000 crores ಬಂದಿದೆ. 35,000 ಕೋಟಿ ಆಗಿದೆ ಸರ್. 35,000 ಕೋಟಿ 35,000 ಕೋಟಿ ಆಗಿದೆ. 60 ಕೋಟಿ ಬೇಕು ಸರ್ ಟ್ರೈನ್ ಅಷ್ಟೇ. ಟ್ರೈನ್ಗೆ 60 ಕೋಟಿ ಆಗ್ತದಂತೆ. ಆ ದುಡ್ಡು ಇವತ್ತಿನವರಿಗೆ ಎಷ್ಟು ಬಂದಿದೆ, ಅದ್ರಲ್ಲಿ ಎಷ್ಟು ಖರ್ಚು ಮಾಡಿದೀವಿ, ಯಾರಕ್ಕೆ ಖರ್ಚು ಮಾಡಿದೀವಿ, ಇವತ್ತಿನವರಿಗೆ ಸಾರ್ವಜನಿಕರ ಮುಂದೆ ಆ ಮಾಹಿತಿ ಇಡ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡಿಲ್ಲ. ಇಟ್ಸ್ ಎ ಪಬ್ಲಿಕ್ ಮನಿ, ಜನ ಕೊಟ್ಟಿರೋದು. ನೀನು ನರೇಂದ್ರ ಮೋದಿ ಅವರು ಇಟ್ಕೊಳ್ಳಿ ಅಂತೆಲ್ಲ ಕೊಟ್ಟಿರೋದು, ಅದನ್ನ COVID-19ಗೆ ಖರ್ಚು ಮಾಡಿ ಅಂತ ಕೊಟ್ಟಿರೋ ದುಡ್ಡು ಅದು. ರಾಜ್ಯ ಸರ್ಕಾರದಲ್ಲೂ ಕೂಡ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ಗೆ ದುಡ್ಡು ಬಂದಿದೆ. ಅದು ಎಷ್ಟು ಹಣ ಬಂದಿದೆ, ಎಷ್ಟು ಖರ್ಚಾಗಿದೆ, ಯಾವ್ಯಾವ ಬಾಬುಗಳು ಖರ್ಚು ಮಾಡಿದ್ದೀವಿ, ಇವತ್ತಿನವರಿಗೆ ದೇರ್ ಇಸ್ ನೋ ಇನ್ಫಾರ್ಮೇಶನ್ ಟು ದಿ ಸಿಟಿಜನ್ಸ್ ಆಫ್ ದಿ ಸ್ಟೇಟ್. ನಮಗೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕಾಗಿತ್ತು. ಸೊ ನಾನು ಒತ್ತಾಯ ಮಾಡ್ತೀನಿ, ಕೇಂದ್ರ ಸರ್ಕಾರ ಟ್ರೈನ್ ಮೂಲಕ ಕಳಿಸ್ತಕ್ಕಂಥದ್ದನ್ನ ಅದು ಪೂರ ಖರ್ಚನ್ನ ಅವರೇ ವಹಿಸ್ಕೋಬೇಕು. ಕೂಡಲೇ ಬೇರೆ ರಾಜ್ಯಗಳಿಂದ ಇಲ್ಲಿ ಬರೋರು, ಈ ರಾಜ್ಯದಿಂದ ಬೇರೆ ಕಡೆಗೆ ಹೋಗೋರು, ಇವರಿಗೆ ಪ್ರಯಾಣಕ್ಕೆ ವ್ಯವಸ್ಥೆಯನ್ನು ಕೂಡಲೇ ಮಾಡಬೇಕು, ಮತ್ತೆ ವ್ಯವಸ್ಥಿತವಾಗಿ ಮಾಡಬೇಕು. ಅಲಿಸಬಾರ್ದು, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಪಾಪ ಏನ್ ಮಾಡ್ತಾರೆ, ಊಟನೂ ಇಲ್ಲ ಅವರಿಗೆ, ವಸತಿ ಮಲಗಕ್ಕೆ ಜಾಗ ಇಲ್ಲ, ಸಾವಿರಾರು ಜನ ಇದ್ದಾರೆ. ಸೊ ರಾಜ್ಯ ಸರ್ಕಾರನೂ ಕೂಡ ಬಸ್ಗಳ ಮೂಲಕ ಮಾಡ್ತಾರೋ ಇಲ್ಲ ಟ್ರೈನ್ ಮೂಲಕ ಮಾಡ್ತಾರೋ, ಇವರು ಕೂಡಲೇ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಾಡಿಸ್ಬೇಕು.